ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ಮೊದಲಿಗೆ ಆರಾಧ್ಯ ದೈವ ಮೈಲಾರಲಿಂಗೇಶ್ವರನನ್ನ ಮನದಾಳದಲ್ಲಿ ನೆನೆಸಿಕೊಂಡು ನಾನೀಗ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗಾದರೆ ನಾವಿವತ್ತು ಥೇಲ್ಸ್ ಥಿಯರಮ್ ಕಾನ್ಸೆಪ್ಟ್ ಮೇಲೆ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ. ನಾನೀಗ ಆಲ್ರೆಡಿ ಒಂದು ಪ್ರಾಬ್ಲಮನ್ನು ಬರೆದಿದ್ದೇನೆ. ಇನ್ ಫಿಗರ್ AB is parallel to PQ. AB is parallel to PQ and AC is parallel to PR. Prove that BC is parallel to QR. ಹಾಗಾದರೆ BC and QR these line are parallel ಅಂತ ನಾವು ಪ್ರೂವ್ ಮಾಡಬೇಕು. ರೈಟ್, ಈಗ ವೆರಿ ಸಿಂಪಲ್, ನಾವು ಸ್ಟಾರ್ಟ್ ಮಾಡೋಣ. ಸೊಲ್ಯೂಷನ್. ನಮ್ಮ ಪ್ರಾಬ್ಲಮ್ಸಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ನಾವೀಗ ಬರ್ಕೊಂಡು ಬಿಡೋಣ. ರೈಟ್, ಗಿವನ್ AB ಈಸ್ ಪ್ಯಾರಲಲ್ ಟು PQ ಅಂತ ಕೊಟ್ಟಿದ್ದಾರೆ. AB ಈಸ್ ಪ್ಯಾರಲಲ್ ಟು PQ and also given that AC is parallel to PR. ಈಗ ನಾವು ಏನು ಪ್ರೂವ್ ಮಾಡಬೇಕೋ ಅದನ್ನು ಬರ್ಕೊಳ್ಳೋಣ. ಟು ಪ್ರೂವ್ ನಮಗೆ ಪ್ರೂವ್ ಮಾಡಲಿಕ್ಕೆ ಕೇಳಿರೋದು BC ಪ್ಯಾರಲಲ್ ಟು QR. BC ಈಸ್ ಪ್ಯಾರಲಲ್ ಟು QR. BC ಪ್ಯಾರಲಲ್ ಟು QR. ಈಗ ನಾವು ನಮ್ಮ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪಿಗೆ ಬಂದ್ಬಿಡೋಣ. ಪ್ರೂಫ್. ಈಗ ನಾನೊಂದು ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತೇನೆ. ಈ ಟ್ರಯಾಂಗಲನ್ನು ನೋಡೋಣ. ಟ್ರಯಾಂಗಲ್ POQ. ಈ ಟ್ರಯಾಂಗಲ್ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೇನೆ. ಟ್ರಯಾಂಗಲ್ POQ. ಇನ್ triangle POQ, AB is parallel to PQ. AB is parallel to PQ given in our problem. Right? ಈಗ ನಾವು AB ಪ್ಯಾರಲಲ್ ಟು PQ ಇದ್ದರೆ ನಾವಿಲ್ಲಿ ಥೇಲ್ಸ್ ಥಿಯರಮ್ ಕಾನ್ಸೆಪ್ಟನ್ನು ಯೂಸ್ ಮಾಡ್ಬೋದು. ಅಕಾರ್ಡಿಂಗ್ ಟು ದ ಥೇಲ್ಸ್ ಥಿಯರಮ್, AB, the line AB divides OP and OQ in the same ratio or in the proportion. ಹಾಗಾದರೆ ನಾನು ಡೈರೆಕ್ಟಾಗಿ ರೇಷಿಯೋವನ್ನು ಬರೆದು ಬಿಡ್ತೇನೆ. OA by AP is equals to OA by AP is equals to OB by BQ. OB by BQ. ಇದನ್ನು ನಾನು ಥೇಲ್ಸ್ ಥಿಯರಮ್ ಕಾನ್ಸೆಪ್ಟ್ ಮೇಲೆ ಬರೆದಿದ್ದೇನೆ. ರೈಟ್, ಥೇಲ್ಸ್ ಥಿಯರಮ್. ರೈಟ್, ಇದನ್ನು ನಾವು ಈಕ್ವೇಶನ್ ನಂಬರ್ 1 ಅಂತ ಅಂದ್ಕೊಂಡ್ಬಿಡೋಣ. ಈಗ ನಾವು ಇನ್ನೊಂದು ಟ್ರಯಾಂಗಲ್ ಅನ್ನು ತಗೊಳ್ಳೋಣ. ನೇಮ್ ಆಫ್ ದ ಟ್ರಯಾಂಗಲ್ ಈಸ್ POR. ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಟ್ರಯಾಂಗಲ್ POR. ಇನ್ ಟ್ರಯಾಂಗಲ್ POR, AC is parallel to PR. AC is parallel to PR. AC is parallel to PR. ನೀವು ಡೈಗ್ರಾಮ್ ನೋಡಿದರೆ ನಿಮಗೆ ಕಾಣಿಸುತ್ತೆ. ಹಾಗಾದರೆ AC, the line AC divide OP and OR in the same ratio. ಹಾಗಾದರೆ ನಾವೀಗ ಥೇಲ್ಸ್ ಥಿಯರಮ್ ಕಾನ್ಸೆಪ್ಟನ್ನು ಯೂಸ್ ಮಾಡಿ ರೇಷಿಯೋವನ್ನು ಬರೆಯೋಣ. OA by AP. OA by AP is equals to OC
by CR, OC by CR. ಎಸ್ ನೀವು ರೇಷಿಯೋವನ್ನು ನೋಡ್ಬೋದು. OA, ಎಸ್ ಈ ಟ್ರಾಂಗಲ್ ಅನ್ನು ನಾವು ನೋಡೋಣ. OA by AP is equals to OC by CR. ಹಾಗಾದ್ರೆ ಇದನ್ನ ನಾವು BPT ಆರ್ ಥೇಲ್ಸ್ ಥಿಯರಮ್ ಕಾನ್ಸೆಪ್ಟ್ ಮೇಲೆ ಬರೆದಿದ್ದೇವೆ. ಥೇಲ್ಸ್ ಥಿಯರಮ್. ಎಸ್ ಈ ಇಕ್ವೇಶನ್ ಅನ್ನು ನಾವು 2 ಅಂತ ಅಂದ್ಕೊಂಡ್ಬಿಡೋಣ. ಎಸ್ ಫ್ರಾಮ್ ಇಕ್ವೇಶನ್ 1 and 2, ಫ್ರಾಮ್ ಇಕ್ವೇಶನ್ 1 and 2. See equation 1 and 2. Yes, equation 1 is OA by AP is equals to OB by BQ. Second equation is OA by AP is equals to OC by CR. Right? ಇದರಲ್ಲೂ OA by AP ಇದೆ, ಇದರಲ್ಲೂ OA by AP ಇದೆ. Right? OA by AP is equals to OB by BQ is equals to OA by AP is equals to OB by BQ and also OC by CR. Yes, OC by CR. Leave this ratio. ಇದನ್ನ ಬಿಟ್ಟು ಬಿಡೋಣ, ಇದನ್ನ ಬಿಟ್ಟು ಬರೆಯೋಣ. Yes, our final ratio is OB by BQ is equals to OC by CR. ಎಸ್ ಈ ರೇಷಿಯೋ ಎಲ್ಲಿದೆ ನಮ್ಮ ಟ್ರಾಂಗಲ್ ಅಲ್ಲಿ ಅಂತ ನೋಡೋಣ. ಎಸ್ ನಮ್ಮ ಟ್ರಾಂಗಲ್ ಅಲ್ಲಿ OB by BQ is equals to OC by CR. ಎಸ್ ನಾವು ಈ ಟ್ರಾಂಗಲ್ ಅನ್ನು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ. ಇನ್ ಟ್ರಾಂಗಲ್ OCR OB by BQ is equals to OC by CR ಇದೆ. ರೈಟ್. The line BC divide OQ and OR in the same ratio according to our converse of the Thales theorem. Line BC is parallel to QR. As line BC is parallel to QR according to the converse of the Thales theorem. As hence proved. As BC is parallel to QR. ಎಸ್ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಈಗ ಮತ್ತೆ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮನ್ನು ತಗೊಂಡು ನಾವೀಗ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡೋಣ. ಡಿಯರ್ ಸ್ಟೂಡೆಂಟ್, ಈಗ ಆಲ್ರೆಡಿ ನಾನು ಪ್ರಾಬ್ಲಮನ್ನು ಬರೆದಿದ್ದೇನೆ. ABCD is a trapezium in which AB parallel to DC and its diagonals intersect each other at point O. Show that AO by BO is equals to CO by DO. ರೈಟ್. ನಮ್ಮ ಪ್ರಾಬ್ಲಮ್ ಪ್ರಕಾರ, ನಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಪ್ರಕಾರ ನಾವು ಹೋಗೋಣ. ಎಸ್ ABCD is a trapezium. ಹಾಗಾದರೆ ಒಂದು ಟ್ರಪೀಸಿಯಮ್ ಅನ್ನು ನಾವು ಡ್ರಾ ಮಾಡ್ಕೊಂಬಿಡೋಣ. Right? ABCD is a trapezium. ABCD. Right? In which AB is parallel to DC. Yes, AB is parallel to DC. Yes, trapezium ಅಲ್ಲಿ one pair of side parallel ಇರ್ತಾವ. Yes, another pair of side is AD and BC are non-parallel sides. Right? And its diagonals intersect each other at point O. Diagonals. Yes, these are diagonals. These diagonals intersect at point O. ಹಾಗಂದ್ರೆ ಇವೆರಡು ಡಯಾಗೋನಲ್ಲು O ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿವೆ. ರೈಟ್. ಓಕೆ. ಶೋ ದಟ್ AO by BO is equals to CO by DO. Yes, AO by BO is equals to CO by DO. ರೈಟ್. ನಾವಿದನ್ನು ಪ್ರೂವ್ ಮಾಡಬೇಕು. ರೈಟ್. ಈಗ ನಾವು ಪ್ರೂವ್ ಮಾಡೋಣ. ಎಷ್ಟು ವೆರಿ ಸಿಂಪಲ್, ಬಹಳಷ್ಟು ಈಸಿಯಾಗಿ ನಾವು ನಮ್ಮ ಥೇಲ್ಸ್ ಥಿಯರಮ್ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಇದನ್ನು ಪ್ರೂವ್ ಮಾಡ್ಬೋದು. ರೈಟ್. Solution.
ಫಸ್ಟ್ ಗಿವನ್ ನಮ್ಮ ಸ್ಟೇಟ್ಮೆಂಟಲ್ಲಿ ನಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟಲ್ಲಿ ಆ್ಯಂಡ್ ಡಯಾಗ್ರಾಮಲ್ಲಿ ನಾವು ಏನು ಡ್ರಾ ಮಾಡ್ಕೊಂಡಿದ್ದೇವೋ ಅದನ್ನು ನಾವು ಗಿವನ್ನಲ್ಲಿ ಬರಿತಾ ಹೋಗೋಣ. ಎಸ್, ನಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಈಸ್ ಎ ಟ್ರಪೀಸಿಯಂ, ರೈಟ್? ಎ ಬಿ ಸಿ ಡಿ ಈಸ್ ಎ trapezium, right? Yes, ABCD is a trapezium. Automatically AB is parallel to DC, ಯಾಕಂದ್ರೆ ಒನ್ ಪೇರ್ ಆಫ್ ಸೈಡು ಪ್ಯಾರಲಲ್ ಆಗಿರುತ್ತೆ, ರೈಟ್? ಹಾಗಾದ್ರೆ ಗಿವನ್ ಆದಮೇಲೆ ಟು ಪ್ರೂವ್ ನಾವೇನು ಸಾಧಿಸಬೇಕು, ಏನು ಪ್ರೂವ್ ಮಾಡಬೇಕು, ರೈಟ್? ಎ ಒ ಬೈ ಬಿ ಒ, ಎ ಒ ಬೈ ಬಿ ಒ is equals to CO by DO, CO by DO. ನಾವು ಇದನ್ನು ಸಾಧಿಸಬೇಕು, ಪ್ರೂವ್ ಮಾಡಬೇಕು, ರೈಟ್? ಓಕೆ, ಟು ಪ್ರೂವ್ ಆದಮೇಲೆ ಇದರಲ್ಲಿ ಒಂದು ಸ್ಮಾಲ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು, ರೈಟ್? ಕನ್ಸ್ಟ್ರಕ್ಷನ್ ಮಾಡ್ಕೊಂಬಿಡೋಣ. ಎಸ್, ನಾವಿಲ್ಲಿ ಇದನ್ನು ಪ್ರೂವ್ ಮಾಡಬೇಕಾದ್ರೆ ನಮಗೊಂದು ಸ್ಮಾಲ್ ಕನ್ಸ್ಟ್ರಕ್ಷನ್ ಬೇಕಾಗುತ್ತೆ. ಎಸ್, ಮಾರ್ಕ್ ಪಾಯಿಂಟ್ ಇ ಆನ್ ಎ ಡಿ, ಎ ಡಿ ಮೇಲೆ ಪಾಯಿಂಟ್ ಇಯನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಪಾಯಿಂಟ್ ಇ ಆನ್ ಎ ಡಿ ಆ್ಯಂಡ್ ಜಾಯಿನ್ ಇ ಒ, ರೈಟ್? ಓಕೆ, ಹಾಗಾದರೆ ಈಗ ನಾವು ಗಿವನ್ ನಮ್ಮ ಸ್ಟೇಟ್ಮೆಂಟಲ್ಲಿ ಏನಿತ್ತು ಅದನ್ನು ಬರ್ಕೊಂಡ್ವಿ. ಅದಾದಮೇಲೆ ನಾವು ಏನು ಪ್ರೂವ್ ಮಾಡಬೇಕು ಅದನ್ನು ಬರ್ಕೊಂಡಿದ್ದೇವೆ. ಎಸ್, ನಾವು ಸ್ಮಾಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೇವೆ, ರೈಟ್? ಲಾಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಈಸ್ ಪ್ರೂಫ್, ರೈಟ್? ನಾವೀಗ ಪ್ರೂವ್ ಮಾಡ್ತಾ ಹೋಗೋಣ, ರೈಟ್? ಹಾಗಾದರೆ ಈ ಟ್ರಯಾಂಗಲನ್ನು ನಾವು ಕನ್ಸಿಡರ್ ಮಾಡೋಣ. ಎಸ್, ಟ್ರಯಾಂಗಲ್ ಎ ಡಿ ಸಿ. Yes, in triangle ADC, see here, EO is parallel to DC, EO is parallel to DC, EO is parallel to DC. ನಾವು ಕನ್ಸ್ಟ್ರಕ್ಷನ್ ಅನ್ನು ಮಾಡುವಾಗ ಅದೇ ರೀತಿ ಮಾಡಿರೋದು. ಇಒ ಡಿ ಸಿಗೆ ಪ್ಯಾರಲಲ್ ಇರೋ ರೀತಿ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೇವೆ, ರೈಟ್? ಇಒ ಈಸ್ ಪ್ಯಾರಲಲ್ ಟು ಡಿ ಸಿ. ಹಾಗಾದರೆ ಇದಕ್ಕೆ ಪ್ಯಾರಲಲ್ ಇದೆ ಅಂದರೆ ನಾವು ಅಕಾರ್ಡಿಂಗ್ ಟು ದ ಥೇಲ್ಸ್ ಥಿಯರಮ್ ರೇಷಿಯೋವನ್ನು ಬರೀಬಹುದು. ಎಸ್, ಇಒ ಡಿವೈಡ್ಸ್ ಎ ಡಿ ಆ್ಯಂಡ್ ಎ ಸಿ ಇನ್ ದ ಸೇಮ್ ರೇಷಿಯೋ ಆರ್ ಇನ್ ದ ಪ್ರಪೋರ್ಷನ್. ಹಾಗಾದರೆ ನಾವು ಎ ಇ ಬೈ ಇ ಡಿ ಈಸ್ ಈಕ್ವಲ್ಸ್ ಟು ಎ ಒ ಬೈ ಸಿ ಒ ಅಂತ ಬರೀಬಹುದು, ರೈಟ್? ಅಕಾರ್ಡಿಂಗ್ ಟು ದ ಥೇಲ್ಸ್ ಥಿಯರಮ್ AE by DE is equals to OA by OA ಬೇಡ, ಅಲ್ಲಿ AO ಅಂತ ಇದೆ, ನಾವು ಅದೇ ರೀತಿನೇ ಬರ್ಕೊಂಬಿಡೋಣ. AO by CO. ಇದನ್ನು ನಾವು ಬಿ ಪಿ ಟಿ ಅಂದರೆ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಬೇಸ್ ಮೇಲೆ ಬರೆದಿದ್ದೇವೆ, ರೈಟ್? ಅಕಾರ್ಡಿಂಗ್ ಟು ದ ಬಿ ಪಿ ಟಿ, ರೈಟ್? ಟೇಕ್ ದಿಸ್ ಆಸ್ ಇಕ್ವೇಶನ್ ನಂಬರ್ 1, ರೈಟ್? ಈಗ ಇನ್ನೊಂದು ಟ್ರಯಾಂಗಲನ್ನು ಕನ್ಸಿಡರ್ ಮಾಡೋಣ, ರೈಟ್? ಟ್ರಯಾಂಗಲ್ ಈಸ್ ಎ ಬಿ ಡಿ. ಈ ಟ್ರಯಾಂಗಲನ್ನು ನಾವು ಈಗ ಕನ್ಸಿಡರ್ ಮಾಡ್ಕೊಳ್ಳೋಣ. ಇನ್ ಟ್ರಯಾಂಗಲ್ ABD, in triangle ABD, EO is parallel to DCS. This is from construction. ಇದನ್ನು ನಾವು ಕನ್ಸ್ಟ್ರಕ್ಷನ್ ಇಂದ ಮಾಡ್ಕೊಂಡಿದ್ದೇವೆ, ರೈಟ್? ಆ್ಯಂಡ್ ಹಾಗಂದ್ರೆ EO is parallel to DC. ಆಲ್ರೆಡಿ ನಮಗೆ ಗೊತ್ತಿದೆ AB is parallel to DC. ಆಟೋಮೆಟಿಕಲಿ EO is also parallel to AB, also parallel to
ಎ ಬಿ ರೈಟ್. ಹಾಗಂದರೆ ಈಗ ನಮಗೆ ಗೊತ್ತಾಗಿದೆ ಇಒನು ಕೂಡ ಎ ಬಿಗೆ ಪ್ಯಾರಲಲ್ ಆಗಿದೆ ರೈಟ್. ನಾವು ಇಲ್ಲೂ ಕೂಡ ಥೇಲ್ಸ್ ಥಿಯರಮ್ ಕಾನ್ಸೆಪ್ಟನ್ನು ನಾವು ಯೂಸ್ ಮಾಡ್ಬೋದು ರೈಟ್. ನಾವೀಗ ಥೇಲ್ಸ್ ಥಿಯರಮ್ ಕಾನ್ಸೆಪ್ಟನ್ನು ಯೂಸ್ ಮಾಡೋಣ. ರೇಷಿಯೋವನ್ನು ಬರೆಯೋಣ. ರೈಟ್. ಹಾಗಾದರೆ this EO line divides AD and BD in the same ratio right. ಹಾಗಾದರೆ ನಾನು DE by AE is equals to DO divided by BO. DO divided by BO. ಎಸ್, ಈ ರೇಷಿಯೋವನ್ನು ನಾನು ಥೇಲ್ಸ್ ಥಿಯರಮ್ ಆರ್ BPT ಕಾನ್ಸೆಪ್ಟ್ ಮೇಲೆ ಬರೆದಿದ್ದೇನೆ ರೈಟ್. ಥೇಲ್ಸ್ ಥಿಯರಮ್ ರೈಟ್. ಟೇಕ್ ದಿಸ್ ಆಸ್ ಇಕ್ವೇಶನ್ ನಂಬರ್ 2. ಎಸ್, ನಾವೀಗ ಇಕ್ವೇಶನ್ 1 and 2 ಅನ್ನು ನೋಡೋಣ. ಇಕ್ವೇಶನ್ 1 ಈಸ್ AE by DE is equals to AO by CO. ಎಸ್, second equation is DE by AE is equals to DO by BO right. ಬೇಕಂದ್ರೆ ಇದನ್ನ ನಾವು ರೆಸಿಪ್ರೋಕಲ್ ಅಲ್ಲಿ ಬರೆದು ಬಿಡೋಣ. AE by DE is equals to BO by DO. ಎಸ್, ಇದನ್ನು ಬೇಕಾದರೆ ಇಕ್ವೇಶನ್ ನಂಬರ್ 3 ಅಂತ ಅಂದ್ಕೊಂಡ್ಬಿಡೋಣ. ಎಸ್, ನ್ಯೂಮರೇಟರನ್ನು ಡಿನಾಮಿನೇಟರ್ ಆಗಿ ಡಿನಾಮಿನೇಟರನ್ನು ನ್ಯೂಮರೇಟರ್ ಆಗಿ ಬರೆದ್ರೆ ಅದನ್ನು ನಾವು ರೆಸಿಪ್ರೋಕಲ್ ಅಂತ ಕರಿತೇವೆ. ಎಸ್, ನಾನೀಗ ರೆಸಿಪ್ರೋಕಲಲ್ಲಿ ಬರೆದಿದ್ದೇನೆ. ಎಸ್, ನಾವು ಇಕ್ವೇಶನ್ 1 and 3 ಅನ್ನು ನೋಡೋಣ. ಎಸ್, ಇಕ್ವೇಶನ್ 1 and 3 ರೈಟ್. ಫ್ರಾಮ್ ಇಕ್ವೇಶನ್ 1 and 3. ಎಸ್, ನಾವು ಎರಡನೇ ಇಕ್ವೇಶನ್ ಬೇಡ ನಮಗೆ, ಇಕ್ವೇಶನ್ 3 ಅನ್ನು ನೋಡೋಣ. 1 and 3 ಅನ್ನು. ಎಸ್, ರೇಷಿಯೋ ಈಸ್ AE ಡಿವೈಡೆಡ್ ಬೈ ಡಿ. ನೋಡ್ರಿ, AE by D ಇದರಲ್ಲೂ ಇದೆ, AE by D ಇದರಲ್ಲೂ ಇದೆ. AE by DE is equals to AO by CO is equals to BO by DO ರೈಟ್. AE by D ಅನ್ನು ಒಂದ್ಸಾರಿ ಬರ್ಕೊಂಡಿದ್ದೇನೆ. ಎಸ್, AE by D is equal to AO by CO and AE by D is equal to BO by DO ರೈಟ್. ಹಾಗಂದ್ರೆ ಈ ರೇಷಿಯೋವನ್ನು ಬಿಟ್ಬಿಡೋಣ ನಾವು. AO by CO is equals to BO by DO ರೈಟ್. ನಾವು ಏನು ಪ್ರೂವ್ ಮಾಡಬೇಕು ಅದು ಇನ್ನೂ ಬಂದಿಲ್ಲ ನಮಗೆ ರೈಟ್. ಈಗ ನಾವು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡೋಣ. ಎಸ್, ಕ್ರಾಸ್ ಮಲ್ಟಿಪ್ಲೈ ಇಟ್. AO into DO is equals to CO into BO. CO into BO ರೈಟ್. ಎಸ್, ಸ್ಮಾಲ್ ಒಂದು ಮಾಡಿಫೈ ಮಾಡಿಬಿಡೋಣ ಇದರಲ್ಲಿ ರೈಟ್. AO ನಾನು ಇಲ್ಲೇ ಬರ್ಕೊಂಡ್ಬಿಡ್ತೇನೆ. ಎಸ್, BO ಈ ಕಡೆ ಮಲ್ಟಿಪ್ಲೈ ಇದೆ. ಎಸ್, ನಾವು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿದರೆ ಅದು ಡಿವೈಡ್ ಆಗುತ್ತೆ. BO is equals to CO. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಈ ಕಡೆ ಹೋದರೆ ಡಿವೈಡ್ ಆಗುತ್ತೆ. ಎಸ್, AO by BO is equals to CO by DO. ಎಸ್, ನಮಗೆ ಇದನ್ನೇ ಪ್ರೂವ್ ಮಾಡಲಿಕ್ಕೆ ಕೇಳಿದ್ದಾರೆ. ಎಸ್, ದಿಸ್ ಈಸ್ ಅವರ್ ಪ್ರೂಫ್ ರೈಟ್. ಇದು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಾನು ನಾಳೆ ಮತ್ತೆ ಬೇರೆ ಪ್ರಾಬ್ಲಮ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಥ್ಯಾಂಕ್ ಯು ಆಲ್.